ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ ಈ ವರ್ಷದ ಮಾವಿನ ಹೂವು ಹೇಗಿದೆ ಅಂತೇಳಿ. ತುಂಬ 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 ಹೂವಾಗಿದೆ ನೋಡಿ. ಇದು ಈ ಗಿಡದ ವಿಶೇಷ ತೋರಿಸ್ತೀನಿ. ಇದು ಬೀಜದಿಂದ ಬೆಳೆದ ಗಿಡ. ಹೋದ ವರ್ಷ ಇದಕ್ಕೆ ಕಸಿ ಮಾಡಿದ್ವು 3 ವೆರೈಟಿನ. ನೋಡಿ ಕಾಣಿಸುತ್ತೆ ಇಲ್ಲಿ ನಿಮಗೆ. ನೋಡಿ ಕಸಿ ಸಕ್ಸಸ್ ಆಗಿತ್ತು ಲಾಸ್ಟ್ ಇಯರು. ಈ ಸಲ ಫ್ಲವರಿಂಗ್ಗೆ ಇದಾಗಿದೆ. ಒಂದು ವೆರೈಟಿ ಇದು. ಇದರಲ್ಲೇ ಇನ್ನೊಂದು ವೆರೈಟಿ ಇಲ್ಲಿ ಕಸಿ ಮಾಡಿತ್ತು ನೋಡಿ. ಕಸಿ ಕೂಡ್ಕೊಂಡಿರೋದು ನಿಮಗೆ ಕಾಣುತ್ತಾ ನೋಡಿ. ಇಲ್ಲಿದೆ. ಮತ್ತೆ ಇನ್ನೊಂದು ವೆರೈಟಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿದೆ, ಕಾಣ್ತಾ ಇರ್ಬೋದು ನೋಡಿ. ಇದು 3 ವೆರೈಟಿ ತುಂಬ ನಮಗೆ ಲೇಟ್ ಹಣ್ಣು ಸಿಗೋವಂಥ ವೆರೈಟಿಗಳು. ನೀಲಮ್ಮು, ಕಾಲಪ್ಪಾಡಿ ವೆರೈಟಿಗಳಿವು. ಇದೇ ಪ್ರಥಮ ಫಲ ನೋಡಿ. ಬೀಜದಿಂದ ಇಲ್ಲೇ ಬೆಳೆಸಿ ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಇಲ್ಲೇ ಕಸಿ ಮಾಡಿರುವಂಥದ್ದು ನೋಡಿ. ಇದೆಲ್ಲ ಫ್ಲವರಿಂಗ್ ಆಗಿ ಫ್ಲವರು ನಿಂತಿಲ್ಲ, ಫ್ಲವರ್ ಉದುರೋಗ್ಬಿಟ್ಟಿದೆ. ಇದನ್ನು ಇಲ್ಲಿಗೆ ಕಟ್ ಮಾಡಬೇಕು. ಅಲ್ಲಿ ಕಟ್ ಮಾಡಿದರೆ ಅದು ನೆಕ್ಸ್ಟು ಮುಂದಕ್ಕೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಅದೇ ಬಿಟ್ಟರೆ ನೆಕ್ಸ್ಟು ಇದು ಡ್ರೈ ಆಗೋಕ್ಕೆ ನಿಮಗೆ 1 ವರ್ಷ ಬೇಕು. ಇದು 1 ವರ್ಷ ಆದಮೇಲೆ ಮತ್ತೆ ಇದು ಉದುರಿ ಮತ್ತೆ ಚಿಗುರೋಕ್ಕೆ 2 ವರ್ಷ ತೊಗೊಳುತ್ತೆ. ಹೀಗೆ ಕಟ್ ಮಾಡಿದರೆ ವಿತಿನ್ ನಿಮಗೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ಎಲ್ಲ ಹೊಸ ಬಡ್ ಬಂದು ಫ್ಲವರಿಂಗ್ ಶುರುವಾಗುತ್ತೆ ನೋಡಿ. ಈ ಥರದ್ದೆಲ್ಲ ಫ್ಲವರಿಂಗ್ ಸಕ್ಸಸ್ ಆಗಿಲ್ಲ ಅಂದರೆ ಇಲ್ಲಿ ಕಟ್ ಮಾಡಬೇಕು. ಈಗ ಫ್ಲವರಿಂಗ್ ಸಕ್ಸಸ್ ಆಗಿರೋದೆಲ್ಲ ಮ್ಯಾಂಗೋ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಈಗ ಇದರ ನೋಡಿ, ಇದೆಲ್ಲ ಫ್ಲವರ್ ಸಕ್ಸಸ್ ಆಗಿದೆ ತುಂಬ ನೋಡಿ. ಎಲ್ಲ ಕಾಣ್ಬೋದು ನಿಮಗೆ, ತುಂಬ ಈಚಸ್ ಇದೆ. ಇದರಲ್ಲೆಲ್ಲ ಮ್ಯಾಂಗೋ ಸಕ್ಸಸ್ ಆಗಿ ನಿಮಗೆ ನೆಕ್ಸ್ಟು ಮ್ಯಾಂಗೋ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಇಲ್ಲಿಗೆ ಇದು ಕಟ್ ಮಾಡಿಬಿಡಬೇಕು. ಇಲ್ಲಿ ಕಟ್ ಮಾಡಿದರೆ ನಿಮಗೆ ನೆಕ್ಸ್ಟು ಅದು ಪ್ರತಿ ವರ್ಷ ಸೈಕಲ್ ಅದೇ ಥರ ಮಾಡಬೇಕು. ನಿಮಗೆ ಇಳುವರಿನೂ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ. ಒಂದು ಗಿಡ 3 ವೆರೈಟಿ. ತುಂಬ ಅದ್ಭುತವಾಗಿದೆ ಫ್ಲವರಿಂಗು ಈ ಸಲ. ಇಲ್ಲಿಂತಲ್ಲ, ತುಂಬ ಕಡೆ ಆಲ್ಮೋಸ್ಟ್ ನಮ್ಮ ಆಲ್ ಓವರ್ ಕರ್ನಾಟಕ ಮ್ಯಾಂಗೋ ಫ್ಲವರಿಂಗ್ ತುಂಬ ಚೆನ್ನಾಗಿದೆ. ಈಗಿರೋ ಫ್ಲವರೆಲ್ಲ ಇನ್ನು ನಮಗೆ ಕಾಯಾದರೆ ಹೆಚ್ಚು ಕಡಿಮೆ ಇದೊಂದು ಗಿಡದಲ್ಲೇ ನಮಗೆ 200ರಿಂದ 250 ಹಣ್ಣು ಸಿಗೋ ಸಾಧ್ಯತೆ ಇದೆ. ಬಟ್ 250 ಹಣ್ಣು ಇದು ಒಂದೇ ಗಿಡದಲ್ಲಿ ಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ. 250 ಹಣ್ಣು ಇದರಲ್ಲಿ ಗಿಡದಲ್ಲಿ ಬಿಟ್ಟರೆ ಮುರಿದೋಗ್ಬಿಡುತ್ತೆ. ಸ್ವಲ್ಪ ಕಾಯ್ದಪ್ಪ ಆದಮೇಲೆ ಸ್ವಲ್ಪ ಇದು ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಒಂದು 20-25ರಿಂದ ಹಣ್ಣು ಬಿಟ್ಕೊಳ್ಬೋದು. ಯಾಕಂದರೆ ಇದಕ್ಕೆ ನಮ್ಗೆ ಅಷ್ಟೇ ಕೆಪಾಸಿಟಿ ಕೊಡೋಕ್ಕಾಗೋದು ನೋಡಿ. ಇವತ್ತಿನ ವಿಡಿಯೋ ಇಷ್ಟು. ಹೇಗೆ ಅನ್ನಿಸ್ತು ಎಲ್ಲ ಕಮೆಂಟ್ಸ್ ಮಾಡಿ. ಹೊಸಬ್ರು ಯಾರು ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.